ನಿಮಗೋಸ್ಕರ ಶಿವನಿಂದ ಯಾವ ಸಂದೇಶ ಇದೆ ಅನ್ನುವಂತಹದನ್ನು ನೋಡೋಣ. ಓಕೆ, ಶಿವ ನಿಮಗೆ ಏನನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದನ್ನು ನೋಡೋಣ. ನಿಮ್ಮ ಏಂಜಲನ್ನು ನೀವು ನೆನಪು ಮಾಡ್ಕೊಳ್ಳಿ, ಶಿವನನ್ನು ನೆನಪು ಮಾಡ್ಕೊಳ್ಳಿ, ಹಾಗೆ ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿದೆ. ಶಿವರಾತ್ರಿ ಕೂಡ ಇದೆ. ಹಾಗಾಗಿ ಶಿವ ನಿಮಗೆ ಏನನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ, ಯಾವ ಬದಲಾವಣೆಯನ್ನು ಮಹಾದೇವ ನಿಮ್ಮ ಜೀವನದಲ್ಲಿ ತರಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದನ್ನು ನೋಡೋಣ. ಮಹಾದೇವ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರಬೇಕು ಅಂತ ಬಯಸ್ತಾ ಇದ್ದಾರೆ ಅಂದರೆ, ನೀವು ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿಯನ್ನು ತರಬೇಕು ಅನ್ನುವಂತಹದನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಗುಡ್ ಹೆಲ್ತ್ ಅನ್ನುವಂತಹದ್ದು ಕೂಡ ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಎಂಟರ್ ಆಗ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ ಏನಿದೆ ಇನ್ನಷ್ಟು ಉತ್ತಮವಾಗ್ತಾ ಇದೆ. ಹಾಗೆ ನಿಮ್ಮ ಕರಿಯರಲ್ಲಾಗಿರ್ಬೋದು ಉತ್ತಮವಾದ ಗ್ರೋ ಆಗೋದನ್ನು ನೀವು ನೋಡ್ತೀರಾ. ಇದುವರೆಗೆ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಗೊಂದಲಗಳಿತ್ತು ಅನ್ನುವಂತಹದ್ದು ಪ್ರೀತಿಯ ವಿಚಾರದಲ್ಲಿ. ಕೆಲವೊಬ್ಬರು ಇಲ್ಲಿ ನೀವು ಕೆಲವೊಬ್ಬರನ್ನು ಪ್ರೀತಿಸ್ತಾ ಇದ್ದೀರಾ, ಆದರೆ ನೀವು ಎಲ್ಲೋ ಒಂದು ರೀತಿ ನೀವು ಪ್ರೀತಿಯನ್ನು ಶೇರ್ ಮಾಡಿಕೊಂಡಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಹೆಚ್ಚಾಗಿ ಅವರ ಜೊತೆ ನೀವು ಹೇಳ್ಕೊಂಡಿಲ್ಲ ಅನ್ನುವಂತಹದ್ದು. ಆದರೆ ಮುಂದಿನ ದಿನಗಳಲ್ಲಿ ಅವರ ಹತ್ರ ನೀವು ಮನಸ್ಸು ಬಿಚ್ಚಿ ನಿಮ್ಮ ಪ್ರೀತಿಯ ವಿಚಾರಗಳನ್ನು ಹೇಳಿಕೊಳ್ಳುವಂತಹ ಉತ್ತಮ ದಿನ ಕೂಡ ಬರ್ತಾ ಇದೆ. ಹಾಗೆ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗಿ ಶಿವನ ಆಶೀರ್ವಾದ ಅನ್ನುವಂತಹದ್ದಿದೆ. ನೀವು ಅವರ ಜೊತೆ ನಿಮ್ಮ ಪ್ರೀತಿಯ ವಿಚಾರಗಳನ್ನು, ನಿಮ್ಮ ಮನಸ್ಸಿನ ಮಾತುಗಳನ್ನು ಶೇರ್ ಮಾಡಿಕೊಳ್ಳುವ ಧೈರ್ಯ ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಹೆಲ್ತ್ ಕೂಡ ತುಂಬಾ ಪ್ರಾಬ್ಲಮಲ್ಲಿ ಇತ್ತು ಇಷ್ಟು ದಿನ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಹೆಲ್ತಲ್ಲಿ ತುಂಬಾ ಚೇಂಜಸನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಇಷ್ಟು ದಿನ ಬಹಳಷ್ಟು ಕೋಪ ಅನ್ನುವಂತಹದ್ದೇ ಹೆಚ್ಚಿತ್ತು. ಕೆಲವೊಂದು ವಿಚಾರಗಳಲ್ಲಿ ಆಗಿರ್ಬೋದು ಸಡನ್ನಾಗಿ ನೀವು ಕೋಪಕ್ಕೆ ಒಳಗಾಗ್ತಾ ಇದ್ರಾ ಅನ್ನುವಂತಹದ್ದು. ಆದರೆ ಈಗ ನಿಮ್ಮ ಮನಸ್ಥಿತಿ ತುಂಬಾ ಬದಲಾವಣೆ ಅನ್ನುವಂತಹದ್ದು ಆಗ್ತಾ ಇದೆ. ಶಿವರಾತ್ರಿಯ ನಂತರದ ದಿನಗಳಲ್ಲಿ ಬಹಳಷ್ಟು ಚೇಂಜಸನ್ನು ನೀವು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ನೀವು ನೋಡ್ತಾ ಹೋಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಇಲ್ಲಿ ನೀವು ಕೊಟ್ಟಿರುವಂತಹ ಅಮೌಂಟ್ ಏನಾದರೂ ನಿಮಗೆ ವಾಪಸ್ ತೊಗೊಳ್ಳಿಕ್ಕೆ ಇಷ್ಟು ದಿನ ಸಾಧ್ಯವಾಗ್ತಾ ಇರಲಿಲ್ಲ ಅನ್ನುವಂಥದ್ದು, ಅಥವಾ ನೀವು ಯಾರಿಗೆ ಕೊಟ್ಟಿದ್ದೀರಾ ಅವರು ನಿಮಗೆ ವಾಪಸ್ ಕೊಡ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಏನಾದರೂ ಇದ್ದರೆ ಅದೆಲ್ಲದರಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ನಿಮಗೆ ಕೆಲವೊಂದು ವಿಚಾರಗಳ ಬಗ್ಗೆ ಕರೆಕ್ಟಾಗಿ ನಿಮಗೆ ಡಿಸಿಷನನ್ನು ತಗೊಳ್ಳಿಕ್ಕೆ ಇಷ್ಟು ದಿನ ಎಲ್ಲೋ ಕಷ್ಟ ಆಗ್ತಾ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನೀವು ಉತ್ತಮವಾದ ನಿರ್ಧಾರಗಳನ್ನು ನೀವು ತಗೊಳ್ತೀರಾ ಅನ್ನುವಂತಹದ್ದು. ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನೀವು ಸಂಕಷ್ಟಕ್ಕೆ ಸಿಲುಕಿದ್ರಾ ಅನ್ನುವಂಥದ್ದು. ಕರೆಕ್ಟಾಗಿ ನೀವು ನಿರ್ಧಾರಗಳನ್ನು ನೀವು ತಗೊಳ್ಳೋದೇ ಬೇರೆಯವರಿಗೆ ಅಥವಾ ನೀವು ನಂಬಿರುವಂತಹವರಿಗೆ ಅಮೌಂಟನ್ನು ಕೊಟ್ಟು ನಿಮಗೆ ವಾಪಸ್ ತಗೊಳ್ಳಿಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿ ಸರಿಯಾದ ನಿರ್ಧಾರಗಳನ್ನು ನೀವು ಮಾಡಲಿಲ್ಲ ಅನ್ನುವಂಥದ್ದು ಹಣಕಾಸಿನ ವಿಚಾರದಲ್ಲಿ. ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅದೆಲ್ಲದರಲ್ಲೂ ಕೂಡ ಉತ್ತಮ ಬದಲಾವಣೆ ಅನ್ನುವಂತಹದ್ದು ನಿಮ್ಮಲ್ಲೇ ಬರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ.
ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ. ನೋ ಕಾಂಟ್ಯಾಕ್ಟ್ ಯಾರಿದ್ದೀರಾ, ನಿಮ್ಮ ಪರ್ಸನ್ಗೆ ನಿಮ್ಮ ಜೊತೆ ಪ್ರೀತಿ ಅನ್ನುವಂತಹದ್ದು ಇದೆ, ಆದರೆ ಎಲ್ಲೋ ಒಂದು ರೀತಿ ಥರ್ಡ್ ಪಾರ್ಟಿ ಮಾತನ್ನು ಕೇಳಿ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದರಿಂದ ಅವರು ಹೊರ ಬರ್ತಾರೆ ಅನ್ನುವಂಥದ್ದು, ನಿಮಗೆ ಜೊತೆ ಆಗ್ತಾರೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಶಿವ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಶಿವನನ್ನು ಬಹಳಷ್ಟು ಪ್ರಾರ್ಥಿಸ್ತಾ ಇರುವಂಥವ್ರು ಇದ್ದೀರಾ. ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ. ನಿಮ್ಮ ಪರ್ಸನ್ಗೋಸ್ಕರ ಭಾಳಷ್ಟು ದಿನಗಳಿಂದ, ಭಾಳಷ್ಟು ತಿಂಗಳುಗಳಿಂದ ನೀವು ಪ್ರಾರ್ಥಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬರ್ತಾರೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಯಲ್ಲಿ ಕನೆಕ್ಟ್ ಆಗಿದ್ದಾರೆ ಬೇರೆಯವರ ಜೊತೆಗೆ. ಎಲ್ಲೋ ಒಂದು ರೀತಿ ಗೊಂದಲದಲ್ಲೂ ಕೂಡ ಅವರು ಸಿಲ್ಕೊಂಡಿದ್ದಾರೆ ಅನ್ನುವಂತಹದ್ದು. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿಯನ್ನು ಬಯಸಿ ನಿಮ್ಮ ಜೊತೆ ಒಂದಾಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಸ್ಟಕ್ ಆಗಿದ್ರ ಅನ್ನುವಂಥದ್ದು, ಕೆಲವೊಂದು ನಿರ್ಧಾರಗಳನ್ನು ನಿಮಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳಿಕ್ಕಾಗದೆ ನೀವು ಭಾಳಷ್ಟು ಚಿಂತೆಗೆ ಒಳಗಾಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಕೆಲಸ ಕಾರ್ಯ ನಿಂತು ಹೋಗಿರುವಂಥ ಭಾಳಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅದೆಲ್ಲವನ್ನು ಮತ್ತೆ ಉತ್ತಮ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಶಿವನ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಜ್ಞಾನ ಅನ್ನುವಂಥದ್ದು ಹೆಚ್ಚಿದೆ, ಆದರೆ ಎಲ್ಲೋ ಒಂದು ರೀತಿ ನಿಮ್ಮನ್ನು ನೀವು ಗೊಂದಲದಲ್ಲಿ ಸಿಲುಕಿಸ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹ ವಿಚಾರವನ್ನು ಮಹಾದೇವ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ. ನೀವು ಬೇರೆಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಲಿಕ್ಕೆ ಹೋಗಿ ಭಾಳಷ್ಟು ನೀವು ತೊಂದರೆಗೆ ಸಿಲುಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ಕೂಡ ನೀವು ಮುಂದಿನ ದಿನಗಳಲ್ಲಿ ಆ ಚಿಂತೆಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಅದರ ಕಡೆ ಆ ವಿಚಾರದ ಬಗ್ಗೆ ಹೆಚ್ಚು ನೀವು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ. ಆ ಚಿಂತೆಯಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಾಳಷ್ಟು ಸ್ಟಕ್ ಆಗಿದ್ದೀರಾ, ಹಣಕಾಸಿನ ವಿಚಾರದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದೀರಾ. ಹಾಗೆ ಅದರ ಬಗ್ಗೆಯೇ ನೀವು ಚಿಂತೆ ಮಾಡ್ತಾ ಭಾಳಷ್ಟು ಸಮಯವನ್ನು ವ್ಯರ್ಥ ಕೂಡ ಮಾಡ್ತಾ ಇದ್ದೀರಾ. ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಪ್ರೀತಿಯಲ್ಲಿ ಬಹಳಷ್ಟು ಚಿಂತೆಗೆ ಈಡಾಗಿದ್ದೀರಾ ಅನ್ನುವಂಥದ್ದು. ಅಂದರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ, ಆದರೆ ಎಲ್ಲೋ ಅದನ್ನು ಅವರ ಮೇಲೆ ನಿಮಗೆ ಪ್ರೀತಿ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ನೀವು ಡಿಸಿಷನನ್ನು ತಗೊಳ್ತಾ ಇಲ್ಲ ಅನ್ನುವಂತಹದ್ದು ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಕೂಡ ನೀವು ನಿಮ್ಮ ಪ್ರೀತಿಯನ್ನು ನೀವು ನಿರಾಕರಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಆ ಮುಂದಿನ ದಿನಗಳಲ್ಲಿ ಅದೆಲ್ಲದರಲ್ಲೂ ಕೂಡ ಉತ್ತಮ ಬದಲಾವಣೆಯನ್ನು ನೀವು ಮಾಡ್ಕೊಳ್ತೀರಾ. ಯಾಕಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿರುವಂಥ ಪರ್ಸನ್ ಆಗಿದ್ದೀರಾ. ಹಾಗಾಗಿ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿರೋದ್ರಿಂದ ಈ ರೀತಿ ಎಲ್ಲ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ. ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಶಿವ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀರಾ. ಬಹಳಷ್ಟು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಪ್ರೀತಿಯ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅನ್ನುವಂತಹದ್ದು. ಕೆಲವೊಬ್ಬರು ನಿಮ್ಮ ಫ್ರೆಂಡ್ಶಿಪ್ ಜೀವನದಲ್ಲೇ ಭಾಳಷ್ಟು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಕಷ್ಟಕ್ಕೆ ಸಿಲ್ಕೊಂಡಿದ್ದೀರಾ ಅನ್ನುವಂತಹದ್ದು, ಹಣಕಾಸನ್ನು ಕಳ್ಕೊಂಡಿದ್ದೀರಾ. ಆ ವಿಚಾರವಾಗಿಯೂ ಕೂಡ ನೀವು ಪಡ್ಕೊಳ್ಳಿಕ್ಕೆ, ಹಣಕಾಸನ್ನು ವಾಪಸ್ಸು ತಗೊಳ್ಳಿಕ್ಕೆ ಕೂಡ ನೀವು ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಎಲ್ಲ ಕಷ್ಟಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ. ಬ್ಯೂಟಿ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ. ಹೆಲ್ತಿನ ವಿಚಾರದಲ್ಲಿ ಕೂಡ ನಿಮ್ಮ ತುಂಬಾ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾರಿಗಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದರಲ್ಲಿ ಉತ್ತಮ ಬದಲಾವಣೆ ನೋಡ್ತೀರಾ. ಹಾಗೆ ಬ್ಯೂಟಿ ಅನ್ನುವಂಥದ್ದು, ಬ್ಯೂಟಿಗೋಸ್ಕರ ಯಾರಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದರಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ. ಹಾಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಅಮೌಂಟ್ ಎಲ್ಲ ನಿಮಗೆ ಬರುತ್ತೆ ಅನ್ನುವಂತಹ
ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ನೀವು ಕೊಟ್ಟಿರುವಂತಹ ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ಹಾಗೆ ಬೇರೆಯವರಿಂದ ನೀವು ಏನಾದರೂ ಸಹಾಯಕ್ಕೋಸ್ಕರ ಭಾಳಷ್ಟು ಕಷ್ಟಪಡ್ತಾ ಇದ್ದರೆ, ಕೇಳ್ತಾ ಇದ್ದರೆ ಆ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ. ಹಾಗೆ ಪ್ರೀತಿಯ ವಿಚಾರದಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ. ನಿಮ್ಮನ್ನು ಟ್ರೂ ಲವ್ ಮಾಡುವಂತಹವರು ನಿಮಗೆ ಸಿಗ್ತಾ ಇದ್ದಾರೆ. ಹಾಗೆ ನಿಮ್ಮ ಕಷ್ಟಕ್ಕೆ ಆಗುವಂತಹವರು, ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾರಾದರೂ ಫ್ರೆಂಡ್ಶಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಪ್ರೀತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಸಿಂಗಲ್ ಆಗಿರುವಂತಹವರು ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಕೂಡ ಬರ್ತಾ ಇದೆ. ಹಾಗೆ ಗುಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂತಹದ್ದು ಬರ್ತಾ ಇದೆ. ಇಷ್ಟು ದಿನ ಭಾಳಷ್ಟು ಕಷ್ಟಗಳನ್ನು ನೀವು ಅನುಭವಿಸಿದ್ರ, ಆದರೆ ಈಗ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನುವಂತಹದ್ದು ಬರ್ತಾ ಇದೆ. ನಿಮ್ಮ ಕರಿಯರಲ್ಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ನಿಮ್ಮ ಸ್ಟಡಿ ಅಥವಾ ಜಾಬ್ ಯಾವುದರಲ್ಲೇ ಇರ್ಬೋದು, ನಿಮ್ಮ ಲವ್ ಲೈಫಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಇದು ಮ್ಯಾರೇಜ್ ಆಗಿದ್ರೂ ಕೂಡ ನಿಮ್ಮಿಬ್ಬರ ಮಧ್ಯ ಪ್ರೀತಿ ಅನ್ನುವಂತಹದ್ದು ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನೋ ಕಾಂಟ್ಯಾಕ್ಟ್ ಆಗಿರುವವರು ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂಥದ್ದು, ನೀವು ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಶಿವನನ್ನು ಆರಾಧಿಸ್ತಾ ಇದ್ದೀರಾ, ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಆಪರ್ಚುನಿಟೀಸ್ ಬರ್ತಾ ಇದೆ. ಹಾಗೆ ಸಕ್ಸಸ್ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಾವುದನ್ನಾದರೂ ಬೇಕು ಅಂತೇಳ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಭಾಳಷ್ಟು ತಿಂಗಳುಗಳಿಂದ. ನಿಮಗೆ ಆ ವಿಚಾರಗಳಲ್ಲಿ ಕೂಡ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ನಿಮಗೆ ಸಿಗ್ತಾ ಇದೆ. ನಿಮ್ಮ ಏಂಜಲ್ಸ್ ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಹೆಲ್ತಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ಶಿವ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ಹೆಲ್ತಿನ ವಿಚಾರವಾಗಿ ಬಹಳಷ್ಟು ಚೇಂಜಸ್ ಅಂತೂ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಆದರೆ ಕೆಲವೊಬ್ಬರು ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಸೆಲ್ಫ್ ಲವ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಇಷ್ಟು ದಿನ ನಿಮ್ಮನ್ನು ನೀವು ಎಲ್ಲೋ ಒಂದು ರೀತಿ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ರಾ ಅನ್ನುವಂಥದ್ದು, ಸೆಲ್ಫ್ ಲವ್ವಲ್ಲಿ, ಸೆಲ್ಫ್ ರೆಸ್ಪೆಕ್ಟಲ್ಲಿ ಎಲ್ಲೋ ಒಂದು ರೀತಿ ನೀವು ತುಂಬಾ ನಿಮ್ಮನ್ನು ನೀವು ಕೇರ್ ಮಾಡೋದ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು, ಅದೆಲ್ಲದರಲ್ಲೂ ನೀವು ಚೇಂಜಸನ್ನು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಏನಾದರೂ ಹಣಕಾಸಿನ ವಿಚಾರದಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದನ್ನು ಇಲ್ಲಿ ಮಹಾದೇವ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ರೀತಿ ನೀವು ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಇದೆ, ಅಥವಾ ನೀವು ಹಣಕಾಸನ್ನು ನೀವು ಅವರಿಗೆ ಕೊಟ್ಟು ನೀವು ಎಲ್ಲೋ ಒಂದು ರೀತಿ ನಿಮ್ಮ ಜೀವನವನ್ನು ಕಷ್ಟಕ್ಕೆ ಸಿಲುಕಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅದರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿಬಿಟ್ಟು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮ್ಮನ್ನು ಮೀಟ್ ಆಗ್ತಾ ಇದ್ದಾರೆ, ಅಥವಾ ನಿಮಗೆ ಫ್ರೆಂಡ್ಸ್ ಆಗಿ ಆದರೂ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹೆಚ್ಚಾಗಿ ಪ್ರೀತಿ ಅನ್ನುವಂತಹದ್ದು ಕೂಡ ಬರ್ತಾ ಇದೆ ನಿಮಗೆ. ಹಾಗೆ ಕೆಲವೊಬ್ಬರ ಜೀವನದಲ್ಲಿ ನಿಮ್ಮನ್ನು ಯಾರಾದರೂ ತಿರಸ್ಕರಿಸಿದರೆ ಅವರು ನಿಮ್ಮಲ್ಲಿ ಸಾರಿ ಕೇಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಪ್ರೀತಿಯ ವಿಚಾರ ಆಗಿರ್ಬೋದು, ನಿಮ್ಮನ್ನು ಯಾರಾದರೂ ಪ್ರೀತಿಸಿ ನಿಮ್ಮಿಂದ ದೂರವಾಗಿದ್ದರೆ ಖಂಡಿತವಾಗ್ಲೂ ಮತ್ತೆ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ. ನಿಮ್ಮ ಪ್ರೀತಿಯೇ ಬೇಕು ಅಂತ ಹೇಳಿ ನಿಮ್ಮ ಜೊತೆ ಮತ್ತೆ ಒಂದಾಗಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಜಾಬ್ ವಿಚಾರ ಆಗಿರ್ಬೋದು, ಅಥವಾ ಯಾವುದೇ ಪ್ರೀತಿಯ ವಿಚಾರ ಆಗಿರ್ಬೋದು, ತುಂಬ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೀವು ಬೇರೆ ಕಡೆಗೆ ಟ್ರಾವೆಲ್ ಮಾಡ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಂದರೆ ನೀವು ಇಷ್ಟಪಡುವಂತಹವರ ಜೊತೆ, ಅಥವಾ ನೀವು ಪ್ರೀತಿಸಿದಂತಹವರ ಜೊತೆ ಆಗಿರ್ಬೋದು, ನೀವು ಇಷ್ಟಪಡುವಂತಹ ಸ್ಥಳಗಳಿಗೆ ಹೋಗುವಂತಹ ಸಾಧ್ಯತೆ ತುಂಬಾ ಇದೆ. ಹಾಗೆ ಸಂತೋಷದ ದಿನಗಳು ನಿಮ್ಮ ಜೀವನ
ಜೀವನದಲ್ಲಿ ಬರ್ತಾ ಇದೆ. ಹಾಗೆ ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಮಹಾದೇವ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಭಾಳಷ್ಟು ಕಷ್ಟಪಡ್ತಾ ಇದ್ರೆ ಇಷ್ಟು ದಿನ. ಕೆಲವೊಬ್ಬರು ಬೇರೆ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ಅಥವಾ ನೀವು ತುಂಬ ಪ್ರೀತಿಸಿದಂತಹವರ ಜೊತೆ ಉತ್ತಮವಾದ ಸಮಯವನ್ನು ಕಳಿಬೇಕು, ಸಂತೋಷವಾದ ಕ್ಷಣಗಳನ್ನು ಕಳಿಬೇಕು, ಟ್ರಿಪ್ ಎಲ್ಲ ಹೋಗಬೇಕು ಅಂತ ಬಯಸ್ತಾ ಇದ್ರೆ, ನೀವು ಇಷ್ಟಪಡುವಂತಹ ಸ್ಥಳಗಳಿಗೆ ಹೋಗಬೇಕು ಅಂತ ಭಾಳಷ್ಟು ತಿಂಗಳುಗಳಿಂದ ಪ್ರಯತ್ನಿಸ್ತಾ ಇದ್ರ. ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈಗ ನಿಮಗೆ ಅದೆಲ್ಲವೂ ಸಾಧ್ಯವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ವರ್ಕಲ್ಲಿ ಕೂಡ ಉತ್ತಮ ಚೇಂಜಸನ್ನು ನೀವು ಕಾಣ್ತೀರಾ. ಹಾಗೆ ಒಳ್ಳೆಯ ರಿಸಲ್ಟ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ನಿಮ್ಮ ವರ್ಕಲ್ಲಿ, ಅಥವಾ ನಿಮ್ಮ ಫೈನಾನ್ಷಿಯಲಿ ಆಗಿರ್ಬೋದು. ನಿಮಗೆ ಗುಡ್ ರಿಸಲ್ಟ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ನಿಮ್ಮನ್ನು ಕೆಲವೊಬ್ಬರು ತುಂಬ ಜನ ಇಲ್ಲಿ ನಿಮ್ಮನ್ನು ದ್ವೇಷಿಸಿದ್ರು ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಮತ್ತು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಅಂದರೆ ನಿಮ್ಮ ಪ್ರೀತಿಯನ್ನು ಬಯಸಿ ಮತ್ತು ನಿಮ್ಮ ಪ್ರೀತಿ ಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ನಿಮ್ಮನ್ನು ಒಂದು ಆಗ್ತಾ ಇದ್ದಾರೆ, ಆದರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನುವಂತಹದ್ದು. ಕೆಲವೊಮ್ಮೆ ನಿಮ್ಮಿಂದ ಬಿಟ್ಟು ಹೋಗುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದರೆ ಸ್ವಲ್ಪ, ನಿಮ್ಮ ಪರ್ಸನ್ ಏನಾದರೂ ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಅವರೊಂದಿಗೆ ಮಾತಾಡ್ಸೋದಾಗಿರ್ಬೋದು, ಅವರನ್ನು ಮೀಟ್ ಮಾಡೋದಾಗಿರ್ಬೋದು, ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂತಹದ್ದನ್ನು ಮಹಾದೇವ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹದ್ದು. ಹಾಗೆ ಕೆಲವೊಬ್ಬರು ಇಲ್ಲಿ ಮ್ಯಾರೇಜ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು, ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ಸೆಲೆಬ್ರೇಷನ್ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಸೆಲೆಬ್ರೇಷನ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ನೀವು ಒಟ್ಟಿಗೆ ಸೇರಿಬಿಟ್ಟು ಸಂತೋಷದ ದಿನವನ್ನು ಕಳಿತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಕೆಲವೊಂದು ವಿಚಾರದಲ್ಲಿ ನಿಮ್ಮ ಜಾಬಲ್ಲಿ ಬಹಳಷ್ಟು ಸ್ಟ್ರಗಲ್ ಮಾಡ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದಕ್ಕೆಲ್ಲವೂ ಕೂಡ ಈಗ ಉತ್ತಮವಾದ ಸಮಯ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ, ಹೈ ಪೊಸಿಷನ್ಗೆ ನೀವು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮಹಾದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಜಾಬಲ್ಲಿ ಉತ್ತಮವಾದ ಪೋಸ್ಟಿಂಗನ್ನು ನೀವು ಪಡೆಯುವಂತಹ ಸಾಧ್ಯತೆ ಹೆಚ್ಚಿದೆ. ಇಷ್ಟು ದಿನ ಬಹಳಷ್ಟು ಕಷ್ಟಪಡ್ತಾ ಇದ್ರ ಅದಕ್ಕೋಸ್ಕರ, ಆದರೆ ಈಗ ನಿಮಗೆ ಆ ಉತ್ತಮವಾದ ಸಮಯ ಬಂದಿದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.